ಬಿಹಾರದ ಪಾಟ್ನಾದಲ್ಲಿ ಆರಂಭಗೊಂಡಿರುವ ಖೇಲೋ ಇಂಡಿಯಾ 2025 ಕ್ರೀಡಾಕೂಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಹಾರೈಸಿದ್ದಾರೆ. ನಿನ್ನೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಹಾಗೂ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. मशाल को प्रज्वलित करें। ऑफ द गेम्स, फ्लेम ऑफ यूनिटी, दिव्य आमंत्रण के साथ ತಮ್ಮ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಕ್ರೀಡೆ ಭಾರತದ ಸಂಸ್ಕೃತಿಯ ಭಾಗವಾಗಿದೆ. ಕ್ರೀಡೆ ಬೆಳೆದಂತೆಲ್ಲ ದೇಶದ ಶಕ್ತಿಯೂ ಹೆಚ್ಚಲಿದೆ. ಖೇಲೋ ಇಂಡಿಯಾ ದೇಶದ ಯುವಜನರಿಗೆ ದೊಡ್ಡ ವೇದಿಕೆಯಾಗಿದೆ. ತಮ್ಮ ಸರ್ಕಾರ ದೇಶದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಬೆಳೆಸಿದ್ದು, ಯುವ ಪ್ರತಿಭೆಗಳನ್ನು ಗುರುತಿಸಲು ಅವರಲ್ಲಿನ ಕ್ರೀಡಾ ಕೌಶಲ ಬೆಳಕಿಗೆ ತರುವ ನಿಟ್ಟಿನಲ್ಲಿ ಆದ್ಯತೆ ನೀಡಿದೆ ಎಂದರು. ಹೆಚ್ಚು ಆಟಗಳಲ್ಲಿ ಭಾಗವಹಿಸಿ ಎಂದು ಸಲಹೆ ನೀಡಿದ ಪ್ರಧಾನಿ, ಒಲಿಂಪಿಕ್ ಕ್ರೀಡೆಯನ್ನು ಭಾರತದಲ್ಲಿ ಆಯೋಜಿಸಬೇಕು ಎಂಬುದು ಪ್ರತಿಯೊಬ್ಬರ ಕನಸು. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ. 2036ರ ವೇಳೆಗೆ ಭಾರತದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಪ್ರತಿಭೆಗಳನ್ನು ಶಾಲಾ ಹಂತದಲ್ಲೇ ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತಿದೆ. ಕಳಾರಿಪಯಟ್ಟು, ಖೋ ಖೋನಂತಹ ಹೊಸ ಆಟಗಳಲ್ಲಿ ನಮ್ಮ ಕ್ರೀಡಾಪಟುಗಳು ತೊಡಗಿಸಿಕೊಳ್ಳುತ್ತಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ಕಳೆದ ಬಾರಿಯ ಕಾಮನ್ವೆಲ್ತ್ನಲ್ಲಿ ಮಹಿಳಾ ತಂಡ ಲಾಂಗ್ ಬಾಲ್ನಲ್ಲಿ ಪದಕ ಗಳಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. 18 ವರ್ಷದೊಳಗಿನವರ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ 2025 ಇಂದಿನಿಂದ ಇದೇ ತಿಂಗಳ 15ರವರೆಗೆ ನಡೆಯಲಿದೆ. ದೇಶಾದ್ಯಂತ 8,500 ಕ್ರೀಡಾಪಟುಗಳು ಭಾಗಿಯಾಗಲಿದ್ದು, ವಿವಿಧ ಕ್ರೀಡಾ ವಿಭಾಗಗಳಲ್ಲಿ 2,400 ಪದಕಗಳನ್ನು ಪ್ರದಾನ ಮಾಡಲಾಗುವುದು. ಬಿಹಾರದ 6 ನಗರಗಳು ಮತ್ತು ದೆಹಲಿಯಲ್ಲಿ ಒಟ್ಟು 28 ಕ್ರೀಡೆಗಳು ನಡೆಯಲಿವೆ. साथियों, ओलंपिक्स कभी भारत में आयोजित हो, ये हर भारतीय का सपना रहा है. आज भारत प्रयास कर रहा है कि साल 2036 में ओलंपिक्स हमारे देश में हो. अंतर्राष्ट्रीय स्तर पर खेलों में भारत का दबदबा बढ़ाने के लिए स्पोर्टिंग टैलेंट की स्कूल लेवल पर ही पहचान करने के लिए